ನಮಸ್ಕಾರ ಸ್ನೇಹಿತರೆ, ಧ್ವನಿ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನಾವಿವತ್ತು 9ನೇ ತರಗತಿಯ ಗಣಿತ ಪಾಠ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು ಅಂತಕ್ಕಂಥ ಅಧ್ಯಾಯದ ಮುಂದುವರೆದ ಭಾಗವನ್ನು ನೋಡೋದಂತೆ. ಈ ಭಾಗದಲ್ಲಿ ನಾವು ಅಭ್ಯಾಸ 11.2 ಸಂಪೂರ್ಣವಾಗಿ ಬಿಡಿಸ್ಕೊತ ಹೋಗೋಣಂತೆ. ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ರಶ್ನೆ ಬಂದುಬಿಟ್ಟು ಪೈಗೆ ಯಾವುದೇ ಬೆಲೆಯನ್ನು ಕೊಡದೇ ಇದ್ದಾಗ ವಾಟ್ ವಿ ನೀಡ್ ಟು ಟೇಕ್? ಪೈ ಈಸ್ ಈಕ್ವಲ್ ಟು 22/7, 22/7 ಒಂದು ತೆಗೆದುಕೊಳ್ಬೇಕು. ಒಂದನೇ ಮೇನು, ಈ ಕೆಳಗಿನ ತ್ರಿಜ್ಯಗಳುಳ್ಳ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಫೈಂಡ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಎ ಸ್ಪಿಯರ್ ಅಂತ ಇಂಗ್ಲೀಷಲ್ಲಿದೆ. ಕನ್ನಡದೊಳಗಡೆ ಗೋಳದ ಮೇಲ್ಮೈ ವಿಸ್ತೀರ್ಣ ಸೂತ್ರ ನಿಮಗೆ ಗೊತ್ತಿದೆ ಆಲ್ರೆಡಿ. ಗೋಳದ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನು ಸೂತ್ರ? 4πr². ಗೋಳದ ಮೇಲ್ಮೈ ವಿಸ್ತೀರ್ಣ. ಮೊದಲು ದತ್ತ ಬರೀರಿ. ದತ್ತ ಗಿವನ್, ವಾಟ್ ದೇ ಹ್ಯಾವ್ ಗಿವನ್? ದತ್ತ ಆರ್ ತ್ರಿಜ್ಯ ಇಸ್ ಈಕ್ವಲ್ ಟು 10.5 ಸೆಂಟಿಮೀಟರ್, 10.5 ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿದು ಏನು ಕೊಟ್ಟರು? ತ್ರಿಜ್ಯ ಅಂತ ಕೊಟ್ಟರೆ. ರೇಡಿಯಸ್ ಆರ್ ಇಸ್ ಈಕ್ವಲ್ ಟು ಎಷ್ಟಿದೆ? 10.5 ಸೆಂಟಿಮೀಟರ್ ಅಂತ ಇದೆ. ವಾಟ್ ವಿ ನೀಡ್ ಟು ಫೈಂಡ್ ಔಟ್? ಗೋಳದ ಮೇಲ್ಮೈ ವಿಸ್ತೀರ್ಣ, ಏರಿಯಾ ಆಫ್ ಗೋಳ. ಗೋಳ ಅಂತಂದ್ರೆ ಸ್ಪಿಯರ್. ಏರಿಯಾ ಆಫ್ ಗೋಳ, ಗೋಳ ಅಂದರೆ ಸ್ಪಿಯರ್. ಸೂತ್ರ ಏನ್ರಿ? 4πr². 4 ಪೈನ ಬೆಲೆ 22/7. ತ್ರಿಜ್ಯ ಎಷ್ಟಿದೆ? 10.5 ಗುಂಡ್ಲೆ 10.5 ಅಂತ ಬರೆದುಕೊಳ್ಳೋಣ. ದಿಸ್ ಈಸ್ ಈಕ್ವಲ್ ಟು 22×4 88 ಗುಣಾಕಾರ 5 5ಲೇ ಎಷ್ಟು? 75. 10 ಆದ ನಂತರ ಯಾವ ನಂಬರು? 11 10ಲೇ 110. ಎಷ್ಟು ಬಿಟ್ ಪಾಯಿಂಟ್ ಕೊಡಬೇಕು? 2 ನಂಬರ್ ಬಿಟ್ ಪಾಯಿಂಟ್ ಕೊಡಬೇಕು. ಹೋಲ್ ಡಿವೈಡೆಡ್ ಬೈ ಏನಾಗ್ತದ? 7. 7 ಮಧ್ಯ ಗುದ್ದಮ್ಮ. 7 1ಲೇ 7, 7 1ಲೇ 7, 4 ಉಳಿತು 45, 7 5ಲೇ 35, 5 ಉಳಿತು 52 ಆಯಿತು. ಪಾಯಿಂಟ್ ಅದ ಪಾಯಿಂಟು. ಆಮೇಲೆ 7 7 49, 3 ಉಳಿತು 35, 7 5ಲೇ 35, 15.75 ಗುಂಡ್ಲೆ 88 ಗುಣಾಕಾರ ಮಾಡೋಣ. 88ರಲ್ಲೇ 88 5ಲೇ 8 5ಲೇ 4, 400, 1 40, 440ಕ್ಕೆ 0, 44ಕ್ಕೆ 44, 8 7 56, 560, 8 7 56, 56, 560 ಅಂದರೆ 616, 616, 620, 660, 660, 66 ಕ್ಯಾರಿ. 8 5ಲೇ 40, 400, 8 5 40, 440, 440, 46, 506ಕ್ಕೆ 6, 50ಕ್ಕೆ 50. 88 1ಲೇ 88, 88 + 50 138. ಎಷ್ಟು ಬರ್ತದ? 138. ಎಷ್ಟು ಬಿಟ್ಟು ಬಿಂದು ಕೊಡಬೇಕು? ಬಿಂದು 2 ನಂಬರ್ ಬಿಟ್ಟು ಬಿಂದು ಕೊಡಬೇಕು. ಎಷ್ಟು ಬಂತ್ರಿ ಆನ್ಸರು? 1386 ಸೆಂಟಿಮೀಟರ್ ಸ್ಕ್ವಯರ್ ಅಂತ ಬರ್ತದೆ. ಓಕೆ, ಚೆಕ್ ಮಾಡಿರಿ. ಎಷ್ಟು ಆನ್ಸರ್ ಇದೆಯಾ? ಓಕೆ, ಆನ್ಸರ್ ಇದೆ ಅಂದರೆ ಮುಂದಿನ ಲೆಕ್ಕ ಮಾಡೋಣಂತ. ಈ ಸರಿ 6 ಏನು ತೊಗೊಳ್ಳೋಣಪ್ಪ? 5.6 ತೊಗೊಂಡು ಲೆಕ್ಕ ಮಾಡೋಣ. ಓಕೆ, ಬರ್ಕೊಡ್ರಿ ಇದನ್ನು. ಆರ್ ಇಸ್ ಈಕ್ವಲ್ ಟು 5.6 ಇದೆ. ಇದರಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ತೀನಿ ನೋಡಿ. ಏನಂತ ಬರಬೇಕಿಲ್ಲಿ? ತ್ರಿಜ್ಯ ಆರ್ ಇಸ್ ಈಕ್ವಲ್ ಟು 5.6. ಇಲ್ಲಿ ಬೆಲೆಗಳು ಹಾಕ್ಕೊತ ಹೋಗೋಣಂತೆ. ಏನು ಬರ್ತಾ ಆನ್ಸರ್ ನೋಡ್ಕೊತ ಹೋಗೋಣ. ಮಲ್ಟಿಪ್ಲಿಕೇಶನ್ ಮಾಡೋದೈತಿ, ಆನ್ಸರ್ ಇಡೋದೈತಿ. ನೀವು ಆಲ್ರೆಡಿ ಲೆಕ್ಕ ಮಾಡಿದಾರೆ ಅಂತ ಅನ್ಕೊತೀನಿ. ಈಗ ಉತ್ತರ ನೋಡ್ರಿ ಅಷ್ಟೇ. 5.6 ಗುಂಡ್ಲೆ 5.6, 7 1ಲೇ 7, 7 8ಲೇ 56, 1 ಬಿಟ್ಟು ಬಿಂದು ಕೊಡಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ದಿಸ್ ಇಸ್ ಈಕ್ವಲ್ ಟು 22 4ಲೇ 88 ಗುಂಡ್ಲೆ 0.8 ಗುಂಡ್ಲೆ 5.6 ಅಂತಿದೆ. ನೆಕ್ಸ್ಟ್ ದಿಸ್ ಇಸ್ ಈಕ್ವಲ್ ಟು 8 8ಲೇ 64ಕ್ಕೆ 4 ಕೈಲ ಬಂತು 6, 8 8ಲೇ 64 1 7 70, 1 ಬಿಟ್ಟು ಬಿಂದು ಇಂಟು 56 ಅಂದರೆ 5.6. ಈಗ 56 ಗುಂಡ್ಲೆ 4 ಪಾಯಿಂಟ್ ಇಲ್ಲ ಅಂತ ತಿಳ್ಕೊಳ್ರಿ. 56 ಗುಂಡ್ಲೆ 4, 5 4 20, 200, 200 1 6 4 24, 224. ಇಲ್ಲಿ 22, 0ಗೆ ಇಲ್ಲಿ 2 ಕೈಲ ಬಂತು 2, 5 7 35, 350, 7 6 42, 392, 394, 394. ಎಷ್ಟು ಬಿಟ್ಟು ಬಿಂದು ಕೊಡಬೇಕು? 1 2 ನಂಬರ್ ಬಿಟ್ಟು ಸೆಂಟಿಮೀಟರ್ ಸ್ಕ್ವೇರ್. ಆದ ಎಷ್ಟು ಆನ್ಸರ್?
94 ಎಷ್ಟಪ್ಪ ಆನ್ಸರ್ 24 ಸೆಂಟಿಮೀಟರ್ ಸ್ಕ್ವೇರ್. ಇದ್ರ ಬರೀರಿ, ಇಲ್ಲ ಅಂತ ಮುಂದಿನ ಲೆಕ್ಕ ಮಾಡೋಣಂತ. ಓಕೆ, ನೆಕ್ಸ್ಟ್ ಕ್ವಶನ್ ಏನಂದ್ರೆ ಅವರು ಆರ್ ಇಸ್ ಈಕ್ವಲ್ ಟು 14 ಸೆಂಟಿಮೀಟರ್, ತ್ರಿಜ್ಯ ಆರ್ ಇಸ್ ಈಕ್ವಲ್ ಟು 14 ಸೆಂಟಿಮೀಟರ್. ಇಲ್ಲಿ ತೊಗೊಳ್ಳೋಣಂತ, ಅಲ್ಲೇ ಇರಲಿ, ನೀವು ಲೆಕ್ಕ ನೋಡ್ಕೊರೋದನ್ನು. ತ್ರಿಜ್ಯ ಆರ್ ಇಸ್ ಈಕ್ವಲ್ ಟು 14 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಅದು ಆದ ನಂತರ ಬೆಲೆ ಕೇಳಿದರವರು ಏನಂತ, ಗೋಳದ ಮೇಲ್ಮೈ ವಿಸ್ತೀರ್ಣ, ಗೋಳದ ಮೇಲ್ಮೈ ವಿಸ್ತೀರ್ಣ, ಏರಿಯಾ ಆಫ್ ಎ ಸ್ಪಿಯರ್. ಸೂತ್ರ ಏನಪ್ಪ, 4πr². 4 × 22 ಡಿವೈಡೆಡ್ ಬೈ 7 ಇಂಟು ತ್ರಿಜ್ಯ ರೇಡಿಯಸ್ ಹೌ ಮಚ್ 14 ಇಂಟು 14 2 1 7 1 7 2 14 22 4 88 14 2 28. ಓಕೆ, 28 8 224, 28 8 224, 244, 246, 2464 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರ್ತದೆ. ಓಕೆನಾ, ಚೆಕ್ ಮಾಡ್ಕೋರಿ ಆನ್ಸರ್. ಸೆಕೆಂಡ್ ಮೇನ್, ಈ ಕೆಳಗಿನ ವ್ಯಾಸಗಳುಳ್ಳ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ವಾಟ್ ವಿ ನೀಡ್ ಟು ಫೈಂಡ್ ಔಟ್, ಏರಿಯಾ ಆಫ್ ಎ ಸ್ಪಿಯರ್, ಗೋಳದ ಮೇಲ್ಮೈ ವಿಸ್ತೀರ್ಣ. ಈ ಬಾರಿ ಏನು ಕೊಟ್ಟಿದ್ದಾರೆ ಅವರು, ವ್ಯಾಸ ಕೊಟ್ಟಿದ್ದಾರೆ. ವ್ಯಾಸ ಮೀನ್ಸ್ ಡಯಾಮೀಟರ್. ಏನು ಕೊಟ್ಟಿದ್ದಾರಪ್ಪ ಅವರು, ಡಯಾಮೀಟರ್, ವ್ಯಾಸ. ನೋಡ್ರಿ, ಡಯಾಮೀಟರ್ ಕೊಟ್ಟಾಗ ಏನು ಬರಿಬೇಕು, ಡಿ ಇಸ್ ಈಕ್ವಲ್ ಟು ಎಷ್ಟದಪ್ಪ, ಫಸ್ಟ್ನೇದ್ದು 14 ಸೆಂಟಿಮೀಟರ್. ಅದ್ರ ಹಾಫ್ ಮಾಡಬೇಕಾ, ಹಾಫ್ ಅಂದ್ರೆ ಏನಾಗ್ತದೆ ಹೇಳಪ್ಪ, ರೇಡಿಯಸ್. ಆರ್ ಇಸ್ ಈಕ್ವಲ್ ಟು ಹಾಫ್ ಎಷ್ಟು, 7 ಸೆಂಟಿಮೀಟರ್. ಕೇಳಿದೇನು ಕೇಳ್ತಾರೆ ಅವರು, ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್, ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್, ಗೋಳದ ಮೇಲ್ಮೈ ವಿಸ್ತೀರ್ಣ, ಗೋಳದ ಮೇಲ್ಮೈ ವಿಸ್ತೀರ್ಣ. ಸೂತ್ರ ನಿಮ್ಗೆ ಗೊತ್ತಿತ್ತು ಆಲ್ರೆಡಿ, 4πr². 4 ಇಂಟು ಪೈ ಅಂದರೆ ಎಷ್ಟು, 22 ಡಿವೈಡೆಡ್ ಬೈ 7. ತ್ರಿಜ್ಯ ಎಷ್ಟು ಕೊಡ್ತಾರೆ, ತ್ರಿಜ್ಯ 7 ಇಂಟು 7 7 7 ಕ್ಯಾನ್ಸಲ್ ಆಗ್ತದೆ. ಕರೆಕ್ಟಾ, ನೋಡಪ್ಪ ಇಲ್ಲಿ 7 4 28, 28 2 56 6 ಕೈಲ ಬಂತು 5, 28 2 56 1 5 61 ಸೆಂಟಿಮೀಟರ್ ಸ್ಕ್ವಯರ್. ಇದು ಒಂದನೇ ಲೆಕ್ಕ. ಎರಡನೇ ಲೆಕ್ಕ ನೋಡಪ್ಪ ಇಲ್ಲಿ, ಕಾಕ ನೋಡು, ಕಾಕ ಗಿಡ್ ಕಾಕ, ಎರಡನೇ ಲೆಕ್ಕ ನೋಡಿ ಇಲ್ಲಿ, ಡಿ ಇಸ್ ಈಕ್ವಲ್ ಟು ಎಷ್ಟು ಹೇಳಪ್ಪ, 21 ಸೆಂಟಿಮೀಟರ್ ಅದ. ಅದ್ರ ಅರ್ಧ ಮಾಡ್ಬೇಕಪ್ಪ, ಎಷ್ಟಾಗ್ತದೆ ಹೇಳು, 21/2 ಸೆಂಟಿಮೀಟರ್. ಆರ್ ತಗೋಬೇಕಾ, ತಗೊಂಡು ಫಾರ್ಮುಲಾ ಸೇಮ್ ಇರ್ತದ. ಫಾರ್ಮುಲಾ ಏನದಪ್ಪ, ಏರಿಯಾ ಇಸ್ ಈಕ್ವಲ್ ಟು 4πr². 4 ಅಂದರೆ ಎಷ್ಟು, 22 ಡಿವೈಡೆಡ್ ಬೈ 7. ಆರ್ ಅಂದರೆ ಎಷ್ಟು, 21/2 21/2. 2 1 2 1 2 2 ಕ್ಯಾನ್ಸಲ್. 7 1 7 3 21, 22 3 66 ಗುಂಡ್ಲೆ 21 ಇಸ್ ಈಕ್ವಲ್ ಟು ಸೆಂಟಿಮೀಟರ್ ಸ್ಕ್ವೇರ್. ಇಂಟು ಮಾಡಿಟ್ಬಿಟ್ರೆ ಮುಗ್ದೈತಲ್ಲಿ. ಮಲ್ಟಿಪ್ಲಿಕೇಶನ್ ಬರಲಿಲ್ಲ ಅಂದರೆ LKG ಕ್ಲಾಸಿಗೆ ಬರ್ರಿ, ಹೇಳ್ತೀನಂತ. ಓಕೆ, ಮೂರನೇ ಕ್ವಶನ್ ನೋಡಪ್ಪ. ಥರ್ಡ್ ಕ್ವಶನ್ ಏನೈತಿ, 3.5 ಮೀಟರ್ ಅದೇ, ಸರಿ 3.5 ಏನದ್ರಿ ಮೀಟರ್. ಡಯಾಮೀಟರ್ ಡಿ ಇಸ್ ಈಕ್ವಲ್ ಟು 3.5 ಮೀಟರ್. ಆರ್ ತ್ರಿಜ್ಯ ಆರ್ ಇಸ್ ಈಕ್ವಲ್ ಟು 3.5 ಅರ್ಧ, 3.5 ಡಿವೈಡೆಡ್ ಬೈ 2 ಅರ್ಧ ಮಾಡ್ರೆ ಎಷ್ಟಾಗ್ತದೆ, 3.5 ಅರ್ಧ 1.75 ಆಗ್ತದೆ. 3 ಅರ್ಧ 1.5, 3 ಅರ್ಧ ಎಷ್ಟು 1.5, 0.5 ಅರ್ಧ 0.25, 1.5 0.25 1.75, 1.75 ಅಂದರೆ ಎಷ್ಟು ಬಂತಪ್ಪ, ಆರ್ ಇಸ್ ಈಕ್ವಲ್ ಟು 1.75 ಸೆಂಟಿಮೀಟರ್. ಕಾಕ ಇದು ಹಿಂಗೆ ಬರಿಬೋದು, ಹೆಂಗೆ ಗೊತ್ತಾ, ಆರ್ ಇಸ್ ಈಕ್ವಲ್ ಟು 175 ಭಾಗಲೆ 100 ಬರಿಬೋದಾ, ಮೀಟ್ರ್ ಬರಿಬೋದಿಲ್ರಿ, 100 ಬರಿಬೋದಾ. 100 ಯಾಕೆ ಬರ್ದಿ ನೀನು, ಪಾಯಿಂಟ್ ಅದಕ್ಕೆ ಎಷ್ಟು ನಂಬರ್ ಅದಾವ, 2 ನಂಬರ್ದ ಪಾಯಿಂಟ್ ಇರ್ಬೇಕು. 2 ನಂಬರ್ ಅಂದರೆ ಕೆಳಗಡೆ ಎಷ್ಟು 0 ಇಡಬೇಕು, 2 0 ಇಟ್ಟಿದ್ದೀನಿ ಅಷ್ಟೇ. 100ಕ್ಕೆ ಇನ್ನೊಂದು ಹೆಸರೇನಪ್ಪ, 100 ಅಂತಾರೆ, ತಿಳಿತು. ಹಾಂ, 100 ಅಂದರೆ 100. ಎ ಇಸ್ ಈಕ್ವಲ್ ಟು 4πr². ಬೆಲೆ ಹಾಕು, 4ಗೆ 4 ಬರೆಯಮಂತ, ಪೈ ಅಂದರೆ 22/7 ಬರೀ. ರೇಡಿಯಸ್ ತ್ರಿಜ್ಯ ಎಷ್ಟಪ್ಪ, 175 ಡಿವೈಡ್ ಬೈ 100 ಇಂಟು 175/100. ನೆಕ್ಸ್ಟ್ ಎಷ್ಟರ ಮಗ್ಗೆ ಹೊಡಿತೀನಿ ನೋಡು, 25 ಮಗ್ಯಾಗ 25 7 175, 25 4 100, 4 1 4 1 ಕ್ಯಾನ್ಸಲ್.
ನೆಕ್ಸ್ಟ್ 7 ಒಂದಲೇ ಕ್ಯಾನ್ಸಲ್. 25 7 175, 25 4 100, 2 2 4, 2 11 ಎಷ್ಟು ಉಳಿತಪ್ಪ? 11 7 ಮ್ಯಾಗ ಎಷ್ಟಾಯಿತು? 77 ಡಿವೈಡೆಡ್ ಬೈ ಕೆಳಗೆ ಎಷ್ಟೈತಪ್ಪ? ಇದು 2 ಡಿವಿಷನ್ ಮಾಡಿದ್ರೆ ಎಷ್ಟು ಬರ್ತದೆ? 38 2 76.5 ಮೀಟರ್ ಸ್ಕ್ವೇರ್. ಇಷ್ಟು ಬರ್ತದೆ ಆನ್ಸರ್. ಮೂರನೆಯ ಪ್ರಶ್ನೆ, ಥರ್ಡ್ ಕ್ವಶನ್. ಒಂದು ಅರ್ಧಗೋಳ, ಯಾವ ಗೋಳ ಇದೆ ಇದು? ಅರ್ಧಗೋಳ. ಅರ್ಧಗೋಳ ಅಂದ್ರೆ ಅಮ್ಮ ತಾಯಿ, ಹೆಮಿಸ್ಫಿಯರ್. ತಿಳಿತಾ? ಅಮ್ಮ ತಾಯಿ ಅರ್ಧಗೋಳ. ಒಂದು ಅರ್ಧಗೋಳದ ತ್ರಿಜ್ಯವು 10 ಸೆಂಟಿಮೀಟರ್ ಇದೆ. ಅದರ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಅಂತಂದ್ರೆ ಈ ಕೆಳಗಡೆ ಭಾಗನು ಮ್ಯಾಗ್ನು ಅಂದರೆ 3πr², 3πr². ತಿಳಿತಾ? ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಪೈನ ಬೆಲೆಯನ್ನು ಏನು ತಗೋಬೇಕಂತ? 3.14 ಎಂದು ತೆಗೆದುಕೊಳ್ಳಿ. ತ್ರಿಜ್ಯ ಕೊಟ್ಟಿದ್ದಾರೆ. ಎಷ್ಟಿದೆಯಪ್ಪ ತ್ರಿಜ್ಯ? ರೇಡಿಯಸ್ r is equal to 10 ಸೆಂಟಿಮೀಟರ್. ವಾಟ್ ದೇ ಆರ್ ಆಸ್ಕಿಂಗ್ ಹಿಯರ್? ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಹೆಮಿಸ್ಫಿಯರ್. ಕನ್ನಡ ಮೀಡಿಯಂ. ಅರ್ಧ ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸೂತ್ರ ಹೇಳಿ. 3πr². 3 ಇಂಟು ಪೈ ವ್ಯಾಲ್ಯೂ 3.14. r² ಅಂದ್ರೆ 10 ಇಂಟು 10. ಕಾಕ ನೋಡಿಲ್ಲಿ ಶಿವಪ್ಪ, ಇದು ಒಂದು 0 ಅದ, ಒಂದು ಪಾಯಿಂಟ್ ಇಲ್ಲಿ ಹೋಗ್ತದ. ಇದೊಂದು 0 ಅದ, ಇದೊಂದು ಪಾಯಿಂಟ್ ಇಲ್ಲಿ ಹೋಗ್ತದ. ಎಷ್ಟು ಬಂತೇಳು? 3 ಇಂಟು 314. ನಿಮ್ಮಪ್ಪ ನಿನ್ನ ಮ್ಯಾಗ ಭಾಳ ಕಾಳಜಿ ಇಟ್ಟಾನ, ಭಾಳ ಪ್ರೀತಿ ಇಟ್ಟಾನ. ನೀ ಹಿಂಗೆ ನಕ್ಕೋತ ಕೂತ್ರೆ ಹೆಂಗೆ? 3 4 ಎಷ್ಟಪ್ಪ? 12. 3 1 3 1 4, 3 3 9. ಈಗ ನಕ್ಕೋತ ಕುಂತ್ರ ಲೈಫ್ ಟೈಮ್ ಒಳ್ಕೊಂತ ಕುಂದಿರ್ಬೇಕಾಗ್ತದೆ ನೋಡು. ತಿಳಿತಾ? ಎಷ್ಟು ಬಂತ್ರಿ ಆನ್ಸರ್? 942 ಸೆಂಟಿಮೀಟರ್ ಸ್ಕ್ವೇರ್. ಬರ್ಕೊಂಡ್ರಿ? ಓಕೆ, ಬರ್ಕೊಂಡಿಲ್ಲ ಅಂದ್ರೆ ಬಾಜುದಾಗ ಇಟ್ಟಿರ್ತೀನಿ, 3 ದಿನ ಕೂತ್ ಬರೀರಿ. ಮುಂದಿನ ಲೆಕ್ಕ ಮಾಡೋಣಂತ. ಮುಂದಿನ ಲೆಕ್ಕ ಮಾಡ ನೋಡ್ರಿ. ಪ್ರಶ್ನೆ 4ನೇ ಪ್ರಶ್ನೆ. ಒಂದು ಗೋಳಾಕಾರದ ಬಲೂನ್. ಯಾವ ಆಕಾರದ ಬಲೂನ್? ಗೋಳಾಕಾರದ ಬಲೂನ್ ಮೀನ್ಸ್ ಸ್ಪೆರಿಕಲ್ ಬಲೂನ್. ಗೋಳಾಕಾರದ ಬಲೂನ್ ಗಾಳಿಯನ್ನು ತುಂಬಿದಾಗ ಅದರ ತ್ರಿಜ್ಯ 7 ಸೆಂಟಿಮೀಟರ್ನಿಂದ 14 ಸೆಂಟಿಮೀಟರ್ ಹೆಚ್ಚಾಗುತ್ತದೆ. ಈ ಎರಡು ಪ್ರಕರಣದಲ್ಲಿ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಮತ್ತು ಅದರ ಅನುಪಾತ ಕಂಡುಹಿಡಿಯಿರಿ. ಮೇಲ್ಮೈ ವಿಸ್ತೀರ್ಣದ ಏನು ಕಂಡುಹಿಡಬೇಕಂತ? ಅನುಪಾತ. ವಿ ನೀಡ್ ಟು ಫೈಂಡ್ ಔಟ್ ದ ರೇಷಿಯೋ ಆಫ್ ಸರ್ಫೇಸ್ ಏರಿಯಾಸ್ ಬಿಫೋರ್ ಉಫ್, ಆಫ್ಟರ್ ಉಫ್. ತಿಳಿತಾ? ಬಿಫೋರ್ ಉಫ್ ಅಂತಂದ್ರೆ ಇಷ್ಟು ಸೆಂಟಿಮೀಟರ್ ಅದ, 7 ಸೆಂಟಿಮೀಟರ್ ಅಂತ. ಆಫ್ಟರ್ ಉಫ್ ಮಾಡಿದ್ರೆ ಇಷ್ಟು ದೊಡ್ಡದಾಗೈತೆ, 14 ಸೆಂಟಿಮೀಟರ್. ಏನದು? ಬಲೂನ್. ತಿಳಿತಾ? ಫಸ್ಟ್ ಏನಿತ್ತು ಅದರದ್ದು ಏರಿಯಾ, ಸೆಕೆಂಡ್ ಅದರ ಏರಿಯಾ, ಎರಡು ಏನು ಮಾಡಬೇಕು? ಅನುಪಾತ ಅಂದ್ರೆ ರೇಷಿಯೋ. ಒಂದ್ರ ಕೆಳಗೆ ಒಂದಿಟ್ಟು ಡಿವೈಡ್ ಮಾಡಿ ಗಚ್ ಹೊಡೆದು ಬಿಡ್ಬೇಕು ಹಿಂಗೆ. ತಿಳಿತಾ? ಓಕೆ. ವಿ ನೋ ದ್ಯಾಟ್, ನಮಗೆ ತಿಳಿದಂತೆ. ಸೊಲ್ಯೂಷನ್ ಗಿವನ್. ದತ್ತ ಏನೇನು ಕೊಟ್ಟಿದ್ದಾರೆ ಹೇಳ್ರಪ್ಪ? ಗಾಳಿಯನ್ನು ತುಂಬಿದಾಗ ಅದರ ತ್ರಿಜ್ಯ 7 ಸೆಂಟಿಮೀಟರಿಂದ ಎಷ್ಟಾಗ್ತದಂತ? 14 ಸೆಂಟಿಮೀಟರ್. R1 ಇಸ್ ಈಕ್ವಲ್ ಟು ಎಷ್ಟು ಸೆಂಟಿಮೀಟರ್ ತಗೊಂಪ? 7 ಸೆಂಟಿಮೀಟರ್. ಬಿಫೋರ್ ಆ್ಯಡಿಂಗ್ ಆರ್ ಬಿಫೋರ್ ಫಿಲ್ಲಿಂಗ್ ಗ್ಯಾಸ್ ಆರ್ ಏರ್. ಬಿಫೋರ್ ಏರ್ ಗಾಳಿಯ ಮೊದಲು ಎಷ್ಟು ಸೆಂಟಿಮೀಟರ್ ಅದ? 7 ಸೆಂಟಿಮೀಟರ್ ಅದ. ಗಾಳಿ ನಂತರ R2 ಇಸ್ ಈಕ್ವಲ್ ಟು ಎಷ್ಟು ಕಾಕಿ? 14 ಸೆಂಟಿಮೀಟರ್. ಆಫ್ಟರ್ ಏರ್ ಗಾಳಿಯ ನಂತರ. ತಿಳಿತಾ? 14 ಸೆಂಟಿಮೀಟರ್ ಆಯಿತು. ಗಾಳಿ ಹಾಕಿದಾಗ 14 ಸೆಂಟಿಮೀಟರ್ ಆಯಿತು. ಏನು ಕೇಳ್ತಾರೆ ಅವರು? ಸರ್ಫೇಸ್ ಏರಿಯಾ. ಅನುಪಾತ ಎದರ ಅನುಪಾತ? ಅದು ಸ್ಪೆರಿಕಲ್ ಗೋಳಗಳ ಅನುಪಾತ. ರೇಷಿಯೋ ಆಫ್ ಸ್ಪಿಯರ್ಸ್ ಗೋಳಗಳ ಅನುಪಾತ. ಮೇಲ್ಗಡೆ ಏನು ತೋತೀನಿ ನಾನು? ಫಸ್ಟ್ ಏನಂದ್ರೆ ಅವರು ಈ ಎರಡೂ ಪ್ರಕರಣ ಅಂತಂದ್ರೆ ಫಸ್ಟ್ ಪ್ರಕರಣ ಏನು ತೋತೀನಿ ನಾನು? 4πr² ತಗೊಳ್ಳಿ. ಡಿವೈಡೆಡ್ ಬೈ ಏನು ತಗೊಳ್ಳಿ? 4πr². R1² R2². 4πr1² 4πr2². 4 4 ಖತಮ್, ಪೈ ಖಲಾಸ್. R1 ಎಷ್ಟಪ್ಪ? 7 ಸ್ಕ್ವೇರ್ ಅಂದ್ರೆ 7 ಇಂಟು 7. R2² 14 ಇಂಟು 14. 7 1 7,
7 ಎರಡಲೆ 7 ಒಂದಲೆ 7 ಎರಡಲೆ ಎಷ್ಟು ಬಂತು ಆನ್ಸರ 1/4. 1/4 ಅಂದ್ರೆ ರೇಷಿಯೋ ಹೆಂಗೆ ಬರಿಬೇಕು? ಅನುಪಾತ. ರೇಷಿಯೋ ಈಸ್ ಈಕ್ವಲ್ ಟು 1:4. ಬಿಡಪ್ಪ ಟೈಲ್ಸ್ ಹೊಡಿತವೋ ಮಾಮ, ಎಲ್ಲಕ್ಕೆ ಹಿಂಗೆ ಹೊಡ್ಕೊ ಕೂತ್ರೆ ಟೈಲ್ಸ್ ಹೊಡೆಯಂಗಿಲ್ಲ. ಭಾಳ ಖರ್ಚು ಮಾಡಿ ನಾವು ರೊಕ್ಕ ಭಾಳ ಹಾಕಿನಿದ್ದು ಬಿಲ್ಡಿಂಗಿಗೆ, ಹಂಗೆ ಮಾಡಬೇಡ್ರಿ. ದಯಮಾಡಿ ಅರ್ಥ ಮಾಡ್ಕೊಳ್ರಿ. ಎಷ್ಟು ಬರ್ತಾ ಆನ್ಸರ? 1:4 ಬರ್ಕೊಡ್ರಿ. 5ನೇ ಪ್ರಶ್ನೆ ಅತಿ ಸುಂದರವಾದಂತಹ ಪ್ರಶ್ನೆ ಇದು. ಹಿತ್ತಾಳೆಯಿಂದ ಮಾಡಿದ ಒಂದು ಅರ್ಧಗೋಳಾಕಾರದ ಪಾತ್ರೆಯ ಒಳವ್ಯಾಸವು 10.5 ಸೆಂಟಿಮೀಟರ್ ಆಗಿದೆ. ಪಾತ್ರೆಯ ಒಳಭಾಗದಲ್ಲಿ ಕಲಾಯಿಯನ್ನು ಹಾಕಿಸಲು ಪ್ರತಿ 100 ಸೆಂಟಿಮೀಟರ್ ಸ್ಕ್ವೇರ್ಗೆ 16 ರೂಪಾಯಿಯಂತೆ ತಗಲುವ ಒಟ್ಟು ವೆಚ್ಚವನ್ನು ನಾವು ಕಂಡುಹಿಡಿಯಬೇಕಾಗಿದೆ. ದೇರ್ ಈಸ್ ಅ ವೆಸಲ್ ವಿಚ್ ಈಸ್ ಇನ್ ದ ಶೇಪ್ ಆಫ್ ವಾಟ್? ಹೆಮಿಸ್ಪಿಯರ್. ಎಸ್ ಆರ್ ನೋ? ದ ಡಯಾಮೀಟರ್ ಆಫ್ ದ ಹೆಮಿಸ್ಪಿಯರ್ ಈಸ್ 10.5 centimeter. What we need to find out? The cost of tin plating. Yes or no? The cost of tin plating ಅಂತ. ಈಗ ಒಂದು ಹಿತ್ತಾಳೆ ಏನಿರ್ತೋ ಪಾತ್ರೆ ಅದ, ಒಳಗಡೆ ಸೈಡ್ ಏನು ಹಚ್ಚಿರ್ತಾರಂದ್ರೆ ವೈಟ್ ಕೋಟಿಂಗ್ ಮಾಡಿರ್ತಾರೆ. ಯಾಕೆ? ಅದು ರಸ್ಟಿಂಗ್ ಆಗಬಾರ್ದು, ಜಂಗ್ ಹಿಡಿಬಾರ್ದು, ತುಕ್ಕು ಹಿಡಿಬಾರ್ದು ಅಂತ ಹೇಳಿಕೆ. ಅರ್ಥ ಆಯ್ತಾ? ಹಾಗಾಗಿ ಅದನ್ನು ನಾವು ಒಳಗಡೆಯಿಂದ ಪೇಂಟಿಂಗ್ ಮಾಡಬೇಕು ಅಂತಂದ್ರೆ, ಅದು ಟಿನ್ ಪೇಂಟಿಂಗ್ ಮಾಡಬೇಕು ಅಂತಂದ್ರೆ ನಮ್ಗೇನು ಮಾಡಬೇಕು? ರೊಕ್ಕ ಖರ್ಚಾಗ್ತದೆ. ಆ ರೊಕ್ಕ ನಾವು ಫೈಂಡ್ ಔಟ್ ಮಾಡಬೇಕು. ಈ ಒಳಗಿನ ಸೈಡ್ ಅಷ್ಟೇ ಅಂತಂದ್ರೆ ಏನಿದು? CSA. ಇನ್ಸೈಡ್ ಅಂದ್ರೇನು? CSA ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ವಕ್ರ ಮೇಲ್ಮೈ ವಿಸ್ತೀರ್ಣ. ಒಳಗಡೆಯಿಂದ ವಕ್ರ ಮೇಲ್ಮೈ ವಿಸ್ತೀರ್ಣ ಆಗ್ತದೆ. ಕರೆಕ್ಟ್? ವಾಟ್ ವಿ ನೀಡ್ ಟು ಫೈಂಡ್ ಔಟ್? ಫಸ್ಟ್ ಆಫ್ ಆಲ್ ದ ಗಿವನ್ ಥಿಂಗ್. ವಾಟ್ ಆರ್ ದ ಗಿವನ್ ಥಿಂಗ್ಸ್ ಹಿಯರ್? ದತ್ತ ಏನೇನು ಕೊಟ್ಟಿದ್ದಾರೆ ಇಲ್ಲಿ? ವ್ಯಾಸ ಕೊಟ್ಟಿದ್ದಾರೆ. ಡಯಾಮೀಟರ್ ಎಷ್ಟಿದೆ? 10.5 ಸೆಂಟಿಮೀಟರ್ ಇದೆ. ತ್ರಿಜ್ಯ R ಇಸ್ ಈಕ್ವಲ್ ಟು, ಅದರ ಅರ್ಧ ಚೆಕ್ ಮಾಡ್ತೀನಿ ಸದ ಕ್ಯಾಮ್ರಾ ಸೌಂಡ್ ಮಾಡಿರಲ್ಲ, ಒಳ್ಳೆಯದು. ಅದಕ್ಕೆ ನಿಮ್ಗೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗ್ತದೆ. ಸಿಗುವವರೆಗೆ ನಾನು ಜೀವಂತವಾಗಿರುವುದಿಲ್ಲ, ನಿಮ್ಗೆ ಸಾಯಿಸೇ ನಾನು ಸಾಯ್ತೀನಿ. ಓಕೆ, ಜಸ್ಟ್ ವೇಟ್ ಫಾರ್ ಎ ಸೆಕೆಂಡ್, ಐ ವಿಲ್ ಚೆಕ್. ಓಕೆ, R ಇಸ್ ಈಕ್ವಲ್ ಟು, ಅದು ಅರ್ಧ ಮಾಡಿದ್ರೆ ಎಷ್ಟಾಗ್ತದೆ? 10 ಅರ್ಧ ಎಷ್ಟು? 5.25 ಸೆಂಟಿಮೀಟರ್. ಅರ್ಧ ಆಯಿತಾ? ಪಾತ್ರೆಯ ಒಳವ್ಯಾಸವು 10.5 ಸೆಂಟಿಮೀಟರ್ ಆಗಿದೆ. ಪಾತ್ರೆಯ ಒಳಭಾಗದಲ್ಲಿ ಕಲಾಯಿಯನ್ನು ಹಾಕಿಸಲು ರೊಕ್ಕ ಬೇಕಂತ. ಮೊದಲು ಪಾತ್ರೆಯ ಒಳಭಾಗದ ವಿಸ್ತೀರ್ಣ. ಪಾತ್ರೆಯ ಒಳಭಾಗದ ವಿಸ್ತೀರ್ಣ, ದ ಇನ್ನರ್ ಸರ್ಫೇಸ್ ಏರಿಯಾ. ಇನ್ನರ್ ಸರ್ಫೇಸ್ ಏರಿಯಾ ಆಫ್ ಪಾತ್ರೆ, ವೆಸಲ್. ಹೌದಾ? ಇಸ್ ಈಕ್ವಲ್ ಟು ಏನಪ್ಪ ಫಾರ್ಮುಲಾ? 2πr². ಯಾಕೆ ಹೇಳು 2πr²? ಯಾಕೆ? CSA ಆಫ್ ಹೆಮಿಸ್ಪಿಯರ್ ಅಂದಂಗಿದು. CSA ಆಫ್ ಹೆಮಿಸ್ಪಿಯರ್ ಅಂದಂಗ ಅಂದ್ರೆ ಅರ್ಧಗೋಳದ ಏನಂದಂಗ? ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದಂಗ. ಇಸ್ ಈಕ್ವಲ್ ಟು 2πr². 2 ಇಸ್ ಈಕ್ವಲ್ ಟು 2ನೇ, ಪೈ ಇಸ್ ಈಕ್ವಲ್ ಟು 22/7. ತ್ರಿಜ್ಯ ಎಷ್ಟದ್ರಿ? 5.25 ಇಂಟು 5.25. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡ್ರಿ, 22 ಎರಡಲೇ ಎಷ್ಟು? 44. 7 ಒಂದಲೇ 7, 7 ಏಳಲೇ 49. ಇಲ್ಲಿ ಪಾಯಿಂಟ್ ಅದ, ಪಾಯಿಂಟ್ ಕೊಡೋಣ ಫಸ್ಟಿಗೆ. ಯಾಕಾಗಿ 5 ಅದ, ಅದ್ರ ಸಲುವಾಗಿ 7 ಬಗ್ಗೆ ಹತ್ತಂಗಿಲ್ಲ. 2 ನಂಬರ್ ತೊಂದಿ ನಾನು. 49 ಅಂದ್ರೆ 3 ಐತಿ 35, 7 5ಲೇ 35. ಎಷ್ಟಿದು? 0.75 ಇಂಟು 0.75 ಇಂಟು 5.25. ಕರೆಕ್ಟಾ? ಇಂಟು ಮಾಡೋಣಂತ. 75 4ಲೇ 300, 0 30. 75 4ಲೇ 300 ಪ್ಲಸ್ 30, 330. ಎಷ್ಟು ಬಿಟ್ಟು ಪಾಯಿಂಟ್ ಕೊಡಲಿ? 2 ನಂಬರ್ ಬಿಟ್ಟು ಪಾಯಿಂಟ್. ಇಂಟು ಏನು ಮಾಡಲಿ? 5.25. 33 ಮಗ್ಯಾಗ 33 5ಲೇ 3 5ಲೇ 15, 150, 165, 16. ನೆಕ್ಸ್ಟ್ 33 ಎರಡಲೇ 66, 76, 82ಕ್ಕೆ 2, 8ಕ್ಕೆ 8, 33 5ಲೇ 3 5ಲೇ 15, 150, 165, 18, 173. ಎಷ್ಟಪ್ಪ? ಇಲ್ಲಿ ಪಾಯಿಂಟ್ ಅದಕ್ಕೆ 0 ಬಿಡುವುದು. ಇದು ಪಾಯಿಂಟ್ ಬಿಡೋಕೆ ಎಷ್ಟು ನಂಬರ್ ಅದಾವ? 2. 2 ನಂಬರ್ ಬಿಟ್ಟು ಪಾಯಿಂಟ್ ಕೊಡು. ಎಷ್ಟು ಬಂತು ಆನ್ಸರ್? 173.25 ಸೆಂಟಿಮೀಟರ್ ಸ್ಕ್ವೇರ್ ಬಂತು. ಕರೆಕ್ಟಾ? ಆದರೆ ಇಲ್ಲಿ ರೊಕ್ಕ ಕೇಳಿದ್ದಾರೆ. ರೊಕ್ಕ ಎಷ್ಟಪ್ಪ? 100 ಸೆಂಟಿಮೀಟರ್ ಸ್ಕ್ವೇರ್ ಎಷ್ಟು ರೂಪಾಯಿ ಅದ? ಕಾಸ್ಟ್ ಆಫ್ ವಾಟ್? ಮೇಕಿಂಗ್ ಟಿನ್ ಕೋಟಿಂಗ್ ಅಂತ ಬರೀರಿ. ಕಾಸ್ಟ್ ಅಂತ ಬರಿತೀನಿ. ಖರ್ಚು, ಕಲಾಯಿ ಹಾಕಲು ಖರ್ಚು, ಕಲಾಯಿ ಹಾಕಲು ಖರ್ಚು.
ಕಲಾಯಿ ಅಂತಂದ್ರೆ ಒಳಗಡೆ ಪೇಂಟಿಂಗು ಕಾಕ. ದಿಸ್ ಈಸ್ ಈಕ್ವಲ್ ಟು ಕಲಾಯಿ ಹಾಕಲು ಖರ್ಚು ನೋಡು 100 ಸೆಂಟಿಮೀಟರ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಷ್ಟು ರೂಪಾಯೋ 16 ರೂಪಾಯಿ. ನಮ್ಮ ಹತ್ರ ಎಷ್ಟು ಸೆಂಟಿಮೀಟರ್ ಸ್ಕ್ವೇರ್ ಅದ 173.25 ಸೆಂಟಿಮೀಟರ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್, ಗೊತ್ತಿಲ್ಲ ಆನ್ಸರ್. ಅದಕ್ಕೆ ನಾನು ಏನು ಮಾಡಬೇಕು, ಇವೆರಡು ಇಂಟು ಮಾಡಬೇಕು, ಇದರಲ್ಲಿ ಡಿವೈಡ್ ಮಾಡಬೇಕು. ಇವೆರಡು ಇಂಟು ಡಿವೈಡ್ 173.25 ಇಂಟು 16 ಭಾಗಲೆ ಎಷ್ಟು 100. 16 5 80 0 8 8 16 32 40 ಪೂಜೆ 4 4 13 42 52 2 5 5 16 5 80 16 90 16 112 117 7 11 11 27 27 ಎಷ್ಟು ಬಿಟ್ಟು ಬಿಂದು ಕೊಡಬೇಕು, 2 ಬಿಟ್ಟು ಬಿಂದು ಕೊಡಬೇಕು. 2 ಬಿಟ್ಟು ಬಿಂದು ಕೊಡ್ತೀನಿ, ಡಿವೈಡ್ ಬೈ 100 ಅದ 100 ಇಡು. ದಿಸ್ ಇಸ್ ಈಕ್ವಲ್ ಟು ಮತ್ತೆ 2 ಬಿಟ್ಟು ಬಿಂದು ಕೊಡು 27.72 ರೂಪಾಯಿ. ಇಷ್ಟು ರೂಪಾಯಿ ಖರ್ಚಾಗ್ತದೆ. 6ನೇ ಪ್ರಶ್ನೆ ಸುಂದರವಾದಂತಹ ಪ್ರಶ್ನೆ ಇದು. ಏನಪ್ಪ, ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣ, ಎದುರು ಮೇಲ್ಮೈ ವಿಸ್ತೀರ್ಣ ಗೋಳದ ಮೇಲ್ಮೈ. ಓಕೆ, ದ ಏರಿಯಾ ಆಫ್ CSA ಆಫ್ ಅವರ್ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಎ ಸ್ಪಿಯರ್ ಇಸ್ ಈಕ್ವಲ್ ಟು 154 ಸೆಂಟಿಮೀಟರ್ ಸ್ಕ್ವೇರ್. ಆದರೆ ತ್ರಿಜ್ಯವನ್ನು ಕಂಡುಹಿಡಿಯಿರಿ. ವಾಟ್ ವಿ ನೀಡ್ ಟು ಫೈಂಡ್ ಔಟ್ ರೇಡಿಯಸ್. ವಾಟ್ ದೇ ಹ್ಯಾವ್ ಗಿವನ್, ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಎ ಸ್ಪಿಯರ್, ಗೋಳದ ಮೇಲ್ಮೈ ವಿಸ್ತೀರ್ಣ. ಒಟ್ಟು ಪೂರ್ಣ ಮೇಲ್ಮೈ ಅಂದ್ರೆ ಒಂದೇ, ಮೇಲ್ಮೈ ಅಂದ್ರೆ ಒಂದೇ. ಗೋಳದ ಮೇಲ್ಮೈ ವಿಸ್ತೀರ್ಣ ಎಷ್ಟು ಕೊಟ್ಟಿದ್ದಾರೆ ಅವರು 154 ಸೆಂಟಿಮೀಟರ್ ಸ್ಕ್ವೇರ್. ಯಾಕಂದ್ರೆ ಗೋಳ ಅದಂದ್ರೆ ಪಾರ್ಶ್ವನೂ ಅದೇ ಪೂರ್ಣನೂ ಅದೇ, ತಿಳಿತಾ? ಹಾಗಾಗಿ ಗೋಳದ ಮೇಲ್ಮೈ ವಿಸ್ತೀರ್ಣ ಏನಪ್ಪ ಫಾರ್ಮುಲಾ 4πr² ಇಸ್ ಈಕ್ವಲ್ ಟು ಎಷ್ಟು ಬರೀಬೇಕು 154 ಬರೀಬೇಕು. ಇಂಟು 4 ಈ ಕಡೆ ಕಳಿಸಿ ಏನಾಗ್ತದ, ಇಂಟು ಪೈ ಈ ಕಡೆ ಕಳಿಸಿ ಏನಾಗ್ತದ ಡಿವೈಡ್. ಅಂದ್ರೆ ಏನು ಬರೀತಿ r² ಇಸ್ ಈಕ್ವಲ್ ಟು 154 ಡಿವೈಡೆಡ್ ಬೈ 4π. ಕರೆಕ್ಟಾ? ಓಕೆ, ನೆಕ್ಸ್ಟ್ ನೋಡ್ರಿ, r² ಇಸ್ ಈಕ್ವಲ್ ಟು ಇಲ್ಲಿ 2ರ ಮಧ್ಯೆ ಹೊಡಿತೀನಿ ಅಂತ ನೋಡು. 2 2 4 2 7 14 2 7 14 ಏನು ಬಂತು ಮ್ಯಾಗ 77 ಡಿವೈಡೆಡ್ ಬೈ 2 ಇಂಟು ಪೈ ಅಂದ್ರೇನು 22 ಡಿವೈಡೆಡ್ ಬೈ 7. ಇದು ಭಾಗಾಕಾರದ್ದು ಭಾಗಾಕಾರ ಅದ, ಡಿವಿಷನ್ ಇದ್ರೆ ಇದೊಂದೇ ಮ್ಯಾಗ ಹೋಗ್ಬಿಡ್ತದೆ, ತಿಳಿತಾ? ಡಿವಿಷನ್ ಒಳಗೆ ಮತ್ತೆ ಡಿವಿಷನ್ ಇರ್ತದೆ, ಒಂದೇ ಮ್ಯಾಗ ಹೋಗ್ಬಿಡ್ತದೆ. ಮುಂದೊಂದು ಏನಾಗ್ತದೆ ಹೇಳಪ್ಪ, 77 ಗುಂಡ್ಲೆ 7 ಡಿವೈಡೆಡ್ ಬೈ 2 ಗುಂಡ್ಲೆ 22. 11ರ ಮಧ್ಯ 11 7 11 2 ದಿಸ್ ಇಸ್ ಈಕ್ವಲ್ ಟು 7 7 ಎಷ್ಟಪ್ಪ 49 ಡಿವೈಡೆಡ್ ಬೈ 2 2 ಎಷ್ಟು 4. ಏನಿದು r². ಸ್ಕ್ವೇರ್ ಇದ್ದಿದ್ದು ಸ್ಕ್ವೇರ್ ತೆಗಿಬೇಕು. ನಾನು ಏನು ಹಾಕ್ಬೇಕು, ಹಂಗಿದ್ರೆ ರೂಟ್ ಹಾಕ್ಬೇಕಲ್ಲ. ಏನು ಬಂತ ಹೇಳಪ್ಪ, r ಇಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ 49 ಡಿವೈಡೆಡ್ ಬೈ 4. r ಇಸ್ ಈಕ್ವಲ್ ಟು ಎಷ್ಟಲೇ 49 7 7 ಎಷ್ಟಲೇ 4 2 2 4 2 2 4. ಸೊ ದ ಆನ್ಸರ್ ವಿಲ್ ಬಿ 7 ಡಿವೈಡೆಡ್ ಬೈ 2. ತ್ರಿಜ್ಯ ನಾವು ಕಂಡುಹಿಡಿದ್ವಿ, CSA ಕೊಟ್ಟಿದ್ರು. 7ನೇ ಪ್ರಶ್ನೆ ಬಂದ್ಬಿಟ್ಟು, ಚಂದ್ರನ ವ್ಯಾಸವು ಸರಿಸುಮಾರಾಗಿ ಭೂಮಿಯ ವ್ಯಾಸದ 4ನೇ 1ರಷ್ಟಿದೆ. ದೇ ಹ್ಯಾವ್ ಗಿವನ್ ಅರ್ತ್ ಆ್ಯಂಡ್ ದ ಮೂನ್. ಭೂಮಿ ಮತ್ತು ಚಂದ್ರ, ಇದನ್ನು ಭೂಮಿ ಅಂತ ತಿಳ್ಕೊಳ್ಳೋಣ, ಇದನ್ನು ಚಂದ್ರ ಅಂತ ತಿಳ್ಕೊಳ್ಳೋಣ. ಓಕೆ, ಭೂಮಿ ಮತ್ತು ಚಂದ್ರ ಏನಿದಾರಲ್ಲ ಅವರ ತ್ರಿಜ್ಯಗಳಿದ್ದಾವೆ. ಎಷ್ಟು ಅನುಪಾತ ಕೊಟ್ಬಿಟ್ರೆ ಅವರು, ಭೂಮಿ ವ್ಯಾಸದ 4ನೇ 1ರಷ್ಟಿದೆ. ಅಂದರೆ ಭೂಮಿಯ ವ್ಯಾಸದ ಚಂದ್ರನ ವ್ಯಾಸ ಎಷ್ಟಾಗ್ತದೆ ರೀ, ಇದರ ಭೂಮಿಯ ವ್ಯಾಸ ಏನು ತಗೊಳ್ಳೋಣ, ಭೂಮಿಯ ವ್ಯಾಸ ಇಸ್ ಈಕ್ವಲ್ ಟು d1, ಚಂದ್ರನ ವ್ಯಾಸ ಇಸ್ ಈಕ್ವಲ್ ಟು d2. ಡಯಾಮೀಟರ್ ಆಫ್ ಅರ್ತ್ ಇಸ್ ಈಕ್ವಲ್ ಟು d1, ಡಯಾಮೀಟರ್ ಆಫ್ ಮೂನ್ ಇಸ್ ಈಕ್ವಲ್ ಟು d2. ಕರೆಕ್ಟ್? ಏನಂದ್ರೆ ಅವರು ಚಂದ್ರನ ವ್ಯಾಸವು ಭೂಮಿಯ ವ್ಯಾಸದ 4ನೇ 1ರಷ್ಟು. ದಟ್ ಮೀನ್ಸ್ ಡಯಾಮೀಟರ್ ಆಫ್ ಮೂನ್ is equal to 1 divided by 4 of what? Diameter of earth. ಚಂದ್ರನ ವ್ಯಾಸ is equal to 1/4 ಭೂಮಿಯ ವ್ಯಾಸ. ಕರೆಕ್ಟ್? ಮತ್ತೇನು ಕೊಟ್ಟಿದ್ದಾರೆ ಅವರು, ಅವುಗಳ
ಮೇಲ್ಮೈ ವಿಸ್ತೀರ್ಣಗಳ ಅನುಪಾತ ಕಂಡುಹಿಡಿಯಿರಿ. ಮೇಲ್ಮೈ ವಿಸ್ತೀರ್ಣಗಳ ರೇಷಿಯೋ ಆಫ್ ಸರ್ಫೇಸ್ ಏರಿಯಾಸ್ ಆಫ್ ಮೂನ್ ಆ್ಯಂಡ್ ಅರ್ತ್. ತಿಳಿತಾ? ಓಕೆ. ಈಗ ನಾನು ಡಯಾಮೀಟರ್ D1 ತೊಗೊಂಡೆ, ರೇಡಿಯಸ್ ಏನಾಗ್ತದ? R1 ಆಗ್ತದ. ತಿಳಿತಾ? ಇಲ್ಲಾಂದ್ರೆ ರೇಡಿಯಸ್ ಏನು ತೊಗೊಳ್ಳಿ, D1/2 ತೊಗೊಳ್ಳಿ. ಹಂಗೂ ತೊಗೋಬೋದು. ಇಲ್ಲಾಂತ ರೇಡಿಯಸ್ ಏನು ತೊಗೋತೀನಿ ನಾನು, R1 ಡಯಾಮೀಟರ್ ಐತಾ. ರೇಡಿಯಸ್ ತ್ರಿಜ್ಯ ಇಸ್ ಈಕ್ವಲ್ ಟು R1. ಇದೇನಾಗ್ತದ? ರೇಡಿಯಸ್ ತ್ರಿಜ್ಯ ಇಸ್ ಈಕ್ವಲ್ ಟು R2. ನೆಕ್ಸ್ಟ್ ಡಯಾಮೀಟ್ರ್ ಇಷ್ಟಾದಾಗ ರೇಡಿಯಸ್ ಬರೇನಲ್ಲ, ರೇಡಿಯಸ್ ಬರ್ಕೊಂಡ್ಬಿಡ್ತೀನಿ ನೋಡು. ಚಂದ್ರನ ತ್ರಿಜ್ಯ ಹೌದಾ, ರೇಡಿಯಸ್ ಆಫ್ ಮೂನ್ ಇಸ್ ಈಕ್ವಲ್ ಟು 1/4 ಇಂಟು ರೇಡಿಯಸ್ ಆಫ್ ಅರ್ತ್. ನೋಡಿ, ರೇಡಿಯಸ್ ಆಫ್ ಮೂನ್ ಅಂದ್ರೆ ಏನು ತೊಗೊಳ್ಳಿ ನಾನು, R1 ಅಂತ ತೊಗೊಳ್ಳಿ. ಡಯಾಮೀಟ್ರ್ ಇದು ಏನು ಮಾಡ್ಕೋಬೇಕು ನಾನು, ಒಂದು ಸೆಕೆಂಡ್ ಒಂದು ಕೆಲಸ ಮಾಡೋಣಂತ, ಇದು ಏನು ಬೇಡ. ಇಲ್ಲಿ ನೋಡು, ಚಂದ್ರನ ವ್ಯಾಸ ಅಂದ್ರೆ ಏನು ತೊಗೋಬೇಕು ನಾನು, D1 ತೊಗೋಬೇಕಾ. D1 ಇಸ್ ಈಕ್ವಲ್ ಟು ಏನಾಗ್ತದೆ, 1/4. D1 ಅಲ್ಲ, ಚಂದ್ರ ಏನದ D2 ಇಸ್ ಈಕ್ವಲ್ ಟು ಏನು ತೊಗೊಳ್ಳಿ, 1/4 D1. D2 ಇಸ್ ಈಕ್ವಲ್ ಟು 1/4 D1. ನೆಕ್ಸ್ಟ್ D2 ಅಂದರೆ 2R2. D2 ಅಂದ್ರೆ ಏನು, 2R2. ನೋಡಿ, ಇದು D2, ಇದೇನಿದು D2. ಈ ಕಡೆ ಮ್ಯಾಗ ಅರ್ಧ R2, ಈ ಕಡೆ ಮ್ಯಾಗ ಅರ್ಧ R2. R ಎರಡು R ಸೇರಿದ್ರೆ ಏನಾಗ್ತದ, ಡಯಾಮೀಟ್ರ್ ಆಗ್ತದಿಲ್ಲ. ಅಂದರೆ ಡಯಾಮೀಟ್ರ್ ಬದಲು ಏನು ಬರಲಿ, ಎರಡು ತ್ರಿಜ್ಯ ಬರಲಿ. ವ್ಯಾಸದ ಬದಲು ಏನು ಬರಲಿ, 2 ತ್ರಿಜ್ಯ. ವ್ಯಾಸ ಇಸ್ ಈಕ್ವಲ್ ಟು 2 ತ್ರಿಜ್ಯ ಇಸ್ ಈಕ್ವಲ್ ಟು 1/4 ಇನ್ ಬ್ರಾಕೆಟ್. R1 ಅಂದ್ರೇನು, D1 ಅಂದ್ರೇನು, 2 R1. ಅರ್ಥ ಆಗ್ತದೆ ನಿಮಗೆ? D1 ಅಂದ್ರೆ 2R1. D1 ಅಂದ್ರೆ ಇದು D1, ಇದು ಹೌದಾ. D1 ಅಂದ್ರೇನು, ಇದು R1. ಎಷ್ಟು R1ಗಳು ಸೇರಿದಾಗ D1 ಆಗ್ತದ, ಇದು R1, ಇದೊಂದು R1 ಸೇರಿದಾಗ ಏನಾಗ್ತದ, D1 ಆಗ್ತದೆ. D1 ಅಂದ್ರೇನು, 2 R1. ಅದಕ್ಕೆ D1 ಬದಲು ಏನು ಬರಲಿ, 2 R1. 2 1 2 2 R2 ಇಸ್ ಈಕ್ವಲ್ ಟು ಏನು ಬಂತ್ರಿ, 1/2 R1. ಇದು ಇಂಟು 2 ಅದು ಈ ಕಡೆ ಬಂದಾಗ ಏನಾಯ್ತು ಡಿವೈಡೆಡ್ ಬೈ. ನೆಕ್ಸ್ಟ್ R2 ಇಸ್ ಈಕ್ವಲ್ ಟು 1/4 ಏನು ಬಂತು, R1. R2 ಇಸ್ ಈಕ್ವಲ್ ಟು ಏನು ಬಂತ್ರಿ, 1/4 R1. R2 ಇಸ್ ಈಕ್ವಲ್ ಟು ಏನು, 1/4 R1. ನೆನ್ಪಿಟ್ಕೋರಿ. ನೆಕ್ಸ್ಟ್ ಅವುಗಳ ಏನಂದ್ರೆ ಅವರು ಸರ್ಫೇಸ್ ಏರಿಯಾದು ರೇಷಿಯೋ ಕೇರ್. ಅವರು ಸರ್ಫೇಸ್ ಏರಿಯಾ ಆಫ್ ಮೂನ್ ಡಿವೈಡೆಡ್ ಬೈ ಸರ್ಫೇಸ್ ಏರಿಯಾ ಆಫ್ ಅರ್ತ್. ಕನ್ನಡ ಮೀಡಿಯಂ. ಚಂದ್ರನ ಮೇಲ್ಮೈ ವಿಸ್ತೀರ್ಣ ಭಾಗಲೆ ಭೂಮಿಯ ಮೇಲ್ಮೈ ವಿಸ್ತೀರ್ಣ. ದಿಸ್ ಇಸ್ ಈಕ್ವಲ್ ಟು 4πr2² ಡಿವೈಡೆಡ್ ಬೈ 4πr1². ಹೌದಾ, 4πr2² ಡಿವೈಡ್ ಬೈ 4πr1². 4π ಕ್ಯಾನ್ಸಲ್. R2 ಅಂದ್ರೆ ಏನು, 1/4 R1 ಹೋಲ್ ಸ್ಕ್ವೇರ್, R1² ಹೆಂಗದಂಗೆ. ದಿಸ್ ಇಸ್ ಈಕ್ವಲ್ ಟು 1 R1² ಡಿವೈಡೆಡ್ ಬೈ 4 ಎಷ್ಟು 16 ಹೋಲ್ ಡಿವೈಡೆಡ್ ಬೈ ಏನಾಗ್ತದ R1². ತಿಳಿತು? ಈಗ ನೋಡಿ, ಈಗ 1 ಗುಂಡ್ಲೆ R1 ಅಂದ್ರೆ R1 R' ಬರ್ತೀನಿ ಇದು R1. 1 ಗುಂಡ್ಲೆ R1 ಅಂದ್ರೆ R1. ನೋಡ್ರಪ್ಪ, 4 ಎಷ್ಟು 16 ಹೋಲ್ ಡಿವೈಡೆಡ್ ಬೈ. ಈಗ ಮೇಲ್ಗಡೆ ಡಿವಿಷನ್ ಇದ್ರೆ ಏನಾಗ್ತದೆ, ಇದು ಕೆಳಗೆ ಬರ್ತದೆ. ಕೆಳಗೆ ಡಿವಿಷನ್ ಇದ್ರೆ ಹೋಗ್ತದ ಮ್ಯಾಗ ಡಿವಿಷನ್ ಇದ್ರೆ ಕೆಳಗೆ. ಏನು ಬಂತದ ಆನ್ಸರ್? ದಿಸ್ ಇಸ್ ಈಕ್ವಲ್ ಟು R1 ಡಿವೈಡೆಡ್ ಬೈ 16 R1 ಕ್ಯಾನ್ಸಲ್. ಎಷ್ಟು ಬಂತು ಆನ್ಸರ್? 1 ಡಿವೈಡೆಡ್ ಬೈ 16. ಆನ್ಸರ್ 1:16. ರೇಷಿಯೋ ಏನು ಬರೀಬೇಕಪ್ಪ ಲಾಸ್ಟಿಗೆ, ಅನುಪಾತ ಇಸ್ ಈಕ್ವಲ್ ಟು 1:16 ಅಂತ ಬರೀಬೇಕು. 8ನೇ ಪ್ರಶ್ನೆ ಏನು ಹೇಳ್ತದೆ? 8ನೇ ಪ್ರಶ್ನೆ, ಸ್ಟೀಲ್ನಿಂದ ಮಾಡಿದ ಒಂದು ಅರ್ಧ ಗೋಳಾಕಾರದಲ್ಲಿರುವ ಪಾತ್ರೆಯ ದಪ್ಪವು 0.25 ಸೆಂಟಿಮೀಟರ್ ಆಗಿದೆ. ಆ ಪಾತ್ರೆಯ ಒಳತ್ರಿಜ್ಯವು 5 ಸೆಂಟಿಮೀಟರ್. ಅದರ ಹೊರ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾರೆ. ಏನೇನು ಕೊಟ್ಟಿದ್ದಾರೆ? ಒಂದು ಸ್ಟೀಲ್ನ ಅಮ್ಮ ತಾಯಿ ಕೊಟ್ಟಿದ್ದಾರೆ ಅವರು. ಸ್ಟೀಲ್ನ ಪಾತ್ರೆ
ಸ್ಟೀಲ್ನ ಪಾತ್ರೆ, ಆ ಸ್ಟೀಲ್ನ ಪಾತ್ರೆಯ ದಪ್ಪ ಕೊಟ್ಟಿದ್ದಾರೆ. ದಪ್ಪ ಎಷ್ಟಿದೆ ದಪ್ಪ? ವಾಟ್ ಈಸ್ ದ ವಿಡ್ತ್? 0.25 ವಿಡ್ತ್ ಇದೆ. ಕರೆಕ್ಟಾ? ಎಲಿಪ್ಟಿಕಲ್ ತಗೋಬೇಕು ಇದಕ್ಕೆ. ಇಲ್ಲಿದೆ ಎಲಿಪ್ಟಿಕಲ್. ಇದು ಸ್ಟೀಲ್ನ ಪಾತ್ರೆ, ಸರಿನಾ? ಇದ್ರ ದಪ್ಪ ಎಷ್ಟಿದೆ ನೋಡ್ರಿ, ದಪ್ಪ 0.25. 0.25 ಇದು ದಪ್ಪ ಇದೆ. ಇದಕ್ಕೆ ನಾವು ವಿಡ್ತ್ ಅಂತ ಬರಿತೀನಿ, ಇಲ್ಲ ದಪ್ಪ ಅಂತ ಬರಿತೀನಿ. ವಿಡ್ತ್ ಈಸ್ ಈಕ್ವಲ್ ಟು, ದಪ್ಪ ಈಸ್ ಈಕ್ವಲ್ ಟು 0.25 ಸೆಂಟಿಮೀಟರ್. ನೆಕ್ಸ್ಟ್ ರೇಡಿಯಸ್ ಕೊಟ್ಟಾರ, ತ್ರಿಜ್ಯ ಎಷ್ಟದ ರೀ? ಒಳ ತ್ರಿಜ್ಯ, ಇನ್ನರ್ ರೇಡಿಯಸ್, ಒಳ ತ್ರಿಜ್ಯ, ಇನ್ನರ್ ರೇಡಿಯಸ್ is equal to 5 ಸೆಂಟಿಮೀಟರ್. ಒಳ ತ್ರಿಜ್ಯ is equal to ಇನ್ನರ್ ರೇಡಿಯಸ್. ನಮಗೆ ಒಳ ತ್ರಿಜ್ಯ ಬೇಕಾಗಿಲ್ಲ, ಹೊರ ತ್ರಿಜ್ಯ ಬೇಕು. ಏನು ಬೇಕು? ಹೊರ ತ್ರಿಜ್ಯ, ಔಟರ್ ರೇಡಿಯಸ್ ಬೇಕು ನನಗೆ. ಔಟರ್ ರೇಡಿಯಸ್ ಬೇಕಂದ್ರೆ ಈ ದಪ್ಪ ಏನು ಮಾಡಬೇಕು? ದಪ್ಪ ಏನು ಮಾಡ್ತೀರಾ? ವಿಡ್ತ್ ಏನು ಮಾಡ್ತೀರಾ? ಇಲ್ಲಿದಿಂದ ಇಲ್ಲಿಗೆ ಬೇಕು ನನಗೆ, ಇಲ್ಲಿದಿಂದ ಇಲ್ಲಿಗೆ ಬೇಕು. ಹಾಂ, ಇಲ್ಲಿಂದ ಇಲ್ಲಿಗೆ ಎಷ್ಟಾಗ್ತದೆ ಹೇಳು? ಎಷ್ಟಾಗತ್ತಾ? ಇಲ್ಲಿಂದ ಇಲ್ಲಿಗೆ 5 ಅದ, ಇದು 0.25 ಅದ. ಎಲ್ಲ ಸೇರಿದಾಗ ಏನಾಗ್ತದೆ? ಹೊರ ತ್ರಿಜ್ಯ, ಔಟರ್ ರೇಡಿಯಸ್, ಹೊರ ತ್ರಿಜ್ಯ, ಔಟರ್ ಈಸ್ ಈಕ್ವಲ್ ಟು ಔಟರ್ ರೇಡಿಯಸ್ ಈಸ್ ಈಕ್ವಲ್ ಟು ಆರ್ ಈಸ್ ಈಕ್ವಲ್ ಟು, ಎರಡು ಕೂಡ್ಸೋಣ, ಎಷ್ಟು ಬಂತು? 5.25 ಸೆಂಟಿಮೀಟರ್ ಅಂತ ಬಂತು. ಹೊರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿದಂಥ ಔಟರ್ ಸರ್ಫೇಸ್ ಏರಿಯಾ. ಔಟರ್ ಸರ್ಫೇಸ್ ಏರಿಯಾ ಅಂದರೆ CSA ಅಂದಂಗೆ, ಕರೆಕ್ಟಾ? ಔಟರ್ ಸರ್ಫೇಸ್ ಏರಿಯಾ ಆಫ್ ಬೌಲ್, CSA ಆಫ್ ಹೆಮಿಸ್ಪಿಯರ್. ಅರ್ಧಗೋಳದ ಪಾರ್ಶ್ವ ಅಥವಾ ವಕ್ರ ಮೇಲ್ಮೈ ವಿಸ್ತೀರ್ಣ ಈಸ್ ಈಕ್ವಲ್ ಟು 2πr². 2 ಇಂಟು ಪೈ ಅಂದರೆ 22/7. ಆರ್ ಅಂದರೆ 5.25 ಇಂಟು 5.25. ಕರೆಕ್ಟಾ? ಇಲ್ಲಿ ನೋಡ್ರಿ, ದಿಸ್ ಈಸ್ ಈಕ್ವಲ್ ಟು 22 2s 44 ಇಂಟು 5 5ಲೇ 25. ಅದಾದ ನಂತರ 52 ಉಳಿತದೆ, 52 ಉಳಿತದೆ ನೋಡು. 5 5 ಹೋದು, ನೆಕ್ಸ್ಟ್ ಏನು ಉಳಿತು? 52 ಉಳಿತು. ಬಟ್ ಇದು 52 ಅಂತ ತಗೋಬೇಕು. ಇದು ಒಂದು ಹೆಚ್ಚಿಗೆ ಮಾಡಿ ತಗೋಬೇಕು. ಒಂದು ಹೆಚ್ಚಿಗೆ ಮಾಡಿದ್ರೆ ಎಷ್ಟು ಆಗ್ತದೆ? ಅದು 53 ಆಗ್ತದೆ. ಇಂಟು ಮಾಡು, 53 2 106, 10ಕ್ಕೆ 10, 53 5 5 5 25, 250, 5 3 265, 275. 275 ಎಷ್ಟು ಬಂತು ಆನ್ಸರ್? 2756. 2756. ಎಷ್ಟು ಬಿಟ್ ಪಾಯಿಂಟ್ ಕೊಡಬೇಕು? 1 2 3 4 4 1 2 3 4 ನಂಬರ್ ಬಿಟ್ಟು ಪಾಯಿಂಟ್ ಕೊಡಬೇಕು. ಡಿವೈಡೆಡ್ ಬೈ ಎಷ್ಟು ಮಾಡ್ಬೇಕು ನಾನು? 7. ಕರೆಕ್ಟಾ? 7 ಮಧ್ಯ ಹೋಗ್ತದೆ ನೋಡ್ರಿ. 7 1 7, 7 3 21, 6 ಉಳಿತು 65 ಪಾಯಿಂಟ್. ಅದಲ್ಲಿ ಪಾಯಿಂಟ್ 7 9 63, 2 ಉಳಿತು 26, 7 3 21, 5 ಉಳಿತು 52, 7 7 49, 3 35, 7 5 35. ನೆಕ್ಸ್ಟ್ 44 ಮಗ್ಗಿಲೆ ಗುಣಾಕಾರ ಮಾಡಬೇಕೀಗ. ಮಲ್ಟಿಪ್ಲಿಕೇಶನ್ ಮಾಡಿರಿ. 44 5 220ಕ್ಕೆ 0, 22ಕ್ಕೆ 22, 44 7 4 7 28, 280, 308, 310, 330, 33. 44 3 412 ಅಂದ್ರೆ 4 3 12, 120, 132, 162, 165, 16ಕ್ಕೆ 16, 44 9 4 9 36, 360, 4 9 36, 396, 396, 406, 412, 41, 132, 172, 173, 173. ಎಷ್ಟು ನಂಬರ್ ಬಿಟ್ಟು ಪಾಯಿಂಟ್ ಕೊಡಬೇಕು? 4. 1 2 3 4. ಎಷ್ಟು ಬಂತು ಆನ್ಸರು? 173.25 ಸೆಂಟಿಮೀಟರ್ ಸ್ಕ್ವಯರ್ ಅಂತ ಬರ್ತದೆ. ಚೆಕ್ ಮಾಡಿ. ಈ ಅಭ್ಯಾಸದ ಕೊನೆಯ ಪ್ರಶ್ನೆ 9ನೇ ಪ್ರಶ್ನೆ. ಇದು ಏನಿದೆ ಪ್ರಶ್ನೆಯಲ್ಲಿ? R ತ್ರಿಜ್ಯವಿರುವ ಒಂದು ಗೋಳವನ್ನು
ಒಂದು ನೇರ ವೃತ್ತಪಾದ ಸಿಲಿಂಡರ್ ಸರಿಯಾಗಿ ಆವರಿಸಿಕೊಂಡಿದೆ. ಚಿತ್ರದಲ್ಲಿ ತೋರಿಸಿದಂತೆ. ನಂಬರ್ 1, ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ನಂಬರ್ 2, ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ನಂಬರ್ 3, 1 ಮತ್ತು 2ರಲ್ಲಿ ಬಂದ ವಿಸ್ತೀರ್ಣಗಳ ಅನುಪಾತಗಳನ್ನು ಕಂಡುಹಿಡಿಯಿರಿ. ಓಕೆ, ಇನ್ ಇಂಗ್ಲಿಷ್, there is a sphere of radius r which is inside a cylinder as shown in the figure. We need to find out the total surface area of a sphere. Next, curved surface area of a cylinder. Next, the ratio between first and second. ಓಕೆ, ಇಲ್ಲಿ ಏನೇನಿದೆ ದತ್ತ ಬರ್ಕೊಳ್ಳೋಣಂತೆ. ಗಿವನ್ ಬರೀರಿ, ದತ್ತ ಗಿವನ್. ವಾಟ್ ಆರ್ ದ ಗಿವನ್ ಥಿಂಗ್ಸ್ ಹಿಯರ್? ಆರ್ ತ್ರಿಜ್ಯವಿರುವ ಗೋಳ ಅಂತ ಹೇಳಿದಾರೆ ಅವರು. ಇದು ನಾನು ತ್ರಿಜ್ಯ ಅಂತ ತೋತೀನಿ, ರೇಡಿಯಸ್ ಆರ್. ಇದು ಆರ್ ಅಂತ ತಗೊಳ್ರಿ, ಆರ್ ಕರೆಕ್ಟ್. ಇದು ಆರ್ ಆದ್ರೆ ಇಲ್ಲಿಂದ ಇದಕ್ಕೇನ ಇದೇನಾಗ್ತದ? ಆರ್ ಆಗ್. ಇದೇನಾಗ್ತದೆ? ಇದನ್ನು ಆರ್ ಆಗ್ತದೆ ಕರೆಕ್ಟ್. ಇದು ಈ ಕಡೆ ಸೈಡ್ ಆರ್, ಈ ಕಡೆ ಅಂದರೆ ಹೈಟ್ ಆಫ್ ಎ ಸಿಲಿಂಡ್ರಿ ಅಂತ ತಗೊಳ್ಳಿ. ನಾನು ಹೈಟ್ ಆಫ್ ಎ ಸಿಲಿಂಡ್ರಿ ಅಂತ ತಗೊಳ್ಳಿ, 2 ಆರ್ ಆಗ್ತದೆ, ಮ್ಯಾಗೊಂದು ಆರ್ ಕೆಳಗೊಂದು ಆರ್. ತಿಳಿತಾ? ಹೈಟ್ ಆಫ್ ಎ ಸಿಲಿಂಡರ್ ಆರ್, ರೇಡಿಯಸ್ ಆಫ್ ಎ ಸಿಲಿಂಡರ್ ಆರ್, ರೇಡಿಯಸ್ ಆಫ್ ಎ ಸ್ಪಿಯರ್ ಆರ್, ಗೋಳದ ತ್ರಿಜ್ಯ ಆರ್, ಸಿಲಿಂಡರ್ನ ತ್ರಿಜ್ಯ ಆರ್. ಏನು ಬರಲಿ ಫಸ್ಟಿಗೆ? ಗೋಳದ ತ್ರಿಜ್ಯ ಇಸ್ ಈಕ್ವಲ್ ಟು ಸಿಲಿಂಡರ್ನ ತ್ರಿಜ್ಯ ಇಸ್ ಈಕ್ವಲ್ ಟು ಆರ್. ರೇಡಿಯಸ್ ಆಫ್ ಸ್ಪಿಯರ್ is equal to radius of cylinder is equal to r. Next, height of cylinder. Height of cylinder, ಸಿಲಿಂಡರಿನ ಎತ್ತರ h is equal to ಏನು ತೊಗೋಬೇಕಂತ ಹೇಳಿದೆ ನಿನಗೆ ನಾನು? 2r. h is equal to 2r. ಆ ಕಡೆ ಒಂದು ಮ್ಯಾಗ ಒಂದು ಆರ್, ಕೆಳಗೊಂದು ಆರ್. ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು? ಏನು ಫೈಂಡ್ ಔಟ್ ಮಾಡಬೇಕು? ನಂಬರ್ 1 ಹೇಳಪ್ಪ. ನಂಬರ್ 1 ಏನಿದೆ? ಗೋಳದ ಮೇಲ್ಮೈ ವಿಸ್ತೀರ್ಣ ಅಂದರೆ ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್. ಗೋಳದ ಮೇಲ್ಮೈ ವಿಸ್ತೀರ್ಣ ಸೂತ್ರ ಹೇಳ್ರಿ. ಸರ್ಫೇಸ್ ಏರಿಯಾ ಆಫ್ ಎ ಸ್ಪಿಯರ್ 4πr². 4πr². ಅಷ್ಟೇ ಬರಿತೀನಿ ನಾನು, 4πr²ನೇ. ಯಾಕೆ? ಅಲ್ಲಿ ಪೈ ವ್ಯಾಲ್ಯೂ ಹಾಕೋದು ಬೇಡ, ರೇಷಿಯೋ ಫೈಂಡ್ ಔಟ್ ಮಾಡಬೇಕು. ಓಕೆ, ನೀವು ಪೈ ವ್ಯಾಲ್ಯೂ ಹಾಕಿದ್ರೆ ಅಷ್ಟೇ, ಬಿಟ್ಟರೆ ಅಷ್ಟೇ. ಯಾಕೆ? ಆರ್ ವ್ಯಾಲ್ಯೂ ಇಲ್ಲ ಅಲ್ಲಿ. ಆರ್ ವ್ಯಾಲ್ಯೂ ಮತ್ತು ನಾವು ಫೈಂಡ್ ಔಟ್ ಮಾಡ್ಕೊಂಡು ಕುಂದಿರ್ಬೇಕಾಗ್ತದೆ, ಐದರ ವ್ಯಾಲ್ಯೂ ಫೈಂಡ್ ಔಟ್ ಆಗಂಗೇ ಇಲ್ಲ. ಸೊ ಇದು ಒಂದೇ ಆನ್ಸರ್. ಸೆಕೆಂಡ್ ಆನ್ಸರ್ ಏನಿದೆ ನೋಡ್ರಿ, ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂದರೆ CSA ಆಫ್ ಸಿಲಿಂಡರ್. ಸಿಲಿಂಡರಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಸೂತ್ರ ಗೊತ್ತು ನಿಮ್ಗೆ? 2πr²h. 2πr²h 2πrh? ಹಾಂ, 2πrh. 2πrh 2πrh ತಿಳಿತಾ? ದಿಸ್ ಇಸ್ ಈಕ್ವಲ್ ಟು 2πr. h ಅಂದರೆ ಏನು ತಗೋ ಅಂತ ಹೇಳಿದ್ದೆ ನಾನು? 2r ತಗೋ ಅಂತ ಹೇಳಿ ನಾನು. ನೆಕ್ಸ್ಟ್ ನೋಡು, ದಿಸ್ ಇಸ್ ಈಕ್ವಲ್ ಟು 2 2s 4 ಪೈ r ಇಂಟು r. ಏನು ಬಂತು ಆನ್ಸರ? 4πr². ಇದನ್ನು ಬೇಕಾದ್ರೆ ಇಕ್ವೇಷನ್ ನಂಬರ್ 1 ತೊಗೊಳಮ್ಮ, ಇದನ್ನು ಬೇಕಾದ್ರೆ ಇಕ್ವೇಷನ್ ನಂಬರ್ 2 ತೊಗೊಮ್ಮ. 1 ಮತ್ತು 2ರ ಅನುಪಾತ ಕಂಡುಹಿಡಬೇಕಾಗಿ ನಾನು ಏನು ಮಾಡಬೇಕು? 1 ಮತ್ತು 2ರ ಅನುಪಾತ, ರೇಷಿಯೋ ಆಫ್ 1 and 2. 1 ಮತ್ತು 2ರ ಅನುಪಾತ, ರೇಷಿಯೋ ಆಫ್ 1 and 2 is equal to ಮೇಲಿಂದ ಬರೆಯಪ್ಪ ಎಷ್ಟದ? 4πr² ಡಿವೈಡೆಡ್ ಬೈ 4πr². ಈ ಕಡೆ ಏನು ಬರ್ತೀಯಾ? ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಡಿವೈಡೆಡ್ ಬೈ CSA ಆಫ್ ಸಿಲಿಂಡರ್. ಕನ್ನಡ ಮೀಡಿಯಂ. ಗೋಳದ ಮೇಲ್ಮೈ ವಿಸ್ತೀರ್ಣ ಭಾಗಲೇ ಸಿಲಿಂಡರಿನ ವಕ್ರ ಮೇಲ್ಮೈ ವಿಸ್ತೀರ್ಣ. ಎಷ್ಟು ಬಂತು ರೀ ಆನ್ಸರ್? 1 ಡಿವೈಡೆಡ್ ಬೈ 1. ಕ್ಯಾನ್ಸಲ್ ಮಾಡ್ಬೋದಲ್ಲ? ಕ್ಯಾನ್ಸಲ್ 1 by 1. ರೇಷಿಯೋ ಏನು ಬಂತು? 1:1. 1 ಅನುಪಾತ 1. ಚೆಕ್ ಮಾಡ್ರಿ ಆನ್ಸರ್.
1:1 ರೇಷಿಯೋ ಬರ್ತೈತೆ.